ತಮಿಳುನಾಡು ಚುನಾವಣೆಯಲ್ಲಿ ಬಹುದೊಡ್ಡ ಪಕ್ಷವಾಗಿ ಐತಿಹಾಸಿಕ ಗೆಲುವು ಸಾಧಿಸಿರುವ ಟಿವಿಕೆ ಪಕ್ಷ ಸರ್ಕಾರ ಮಂಡನೆಗೆ ಹಕ್ಕು ಮಂಡಿಸಿದೆ. ಟಿವಿಕೆ ಸಂಸ್ಥಾಪಕ ಹಾಗೂ ಶಾಸಕಾಂಗ ಪಕ್ಷದ ನಾಯಕ ದಳಪತಿ ವಿಜಯ್ ಚೆನ್ನೈನ ಲೋಕಭವನಕ್ಕೆ ತೆರಳಿ ಗವರ್ನರ್ ಭೇಟಿಯಾಗಿದ್ದಾರೆ. ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅವರನ್ನ ಭೇಟಿಯಾದಂತಹ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಗವರ್ನರ್ಗೆ ಶಾಸಕ ಬೆಂಬಲದ ಪತ್ರ ನೀಡಿದ ವಿಜಯ್ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಬೋಧಿಸಲು ಮನವಿ ಮಾಡಿದರು. ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಅದ್ದೂರಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣ ಮಾಡಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತಮಿಳುನಾಡಿನಲ್ಲಿ ನಾಳೆಯಿಂದ ವಿಜಯ್ ದರ್ಬಾರ್ ಆರಂಭವಾಗಲಿದೆ. ಸಿಎಂ ಸ್ಥಾನಕ್ಕೆ ಏರಲು ವಿಜಯ್ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ವಿಜಯ್ಗೆ ಕಾಂಗ್ರೆಸ್ ಬೆಂಬಲವನ್ನು ನೀಡಿದೆ. ಅಧಿಕೃತವಾಗಿ ಬೆಂಬಲ ಪತ್ರವನ್ನು ಕಾಂಗ್ರೆಸ್ ಟಿವಿಕೆಗೆ ನೀಡಿದೆ. ಮುಂಬರುವ ಚುನಾವಣೆಯಲ್ಲೂ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವಾಗಿರುವುದಾಗಿ ಹೇಳಿದೆ. ಇನ್ನು ಕಾಂಗ್ರೆಸ್ ಬೆಂಬಲ ಘೋಷಣೆ ಮಾಡುತ್ತಿದ್ದಂತೆ ಟಿವಿಕೆ ಮುಖಂಡ ವಿಜಯ್ರನ್ನ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ್ದಾರೆ. 5 ಶಾಸಕರು ವಿಜಯ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಟಿವಿಕೆ ಜೊತೆ ಮೈತ್ರಿಯಾಗುತ್ತಿರೋ ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ನೀಡಲು ವಿಜಯ್ ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ವಿಜಯ್ ಸಂಪುಟದಲ್ಲಿ ಸ್ಥಾನದ ಜೊತೆಗೆ ಕೆಲ ನಿಗಮ ಮಂಡಳಿಯನ್ನು ಸ್ಥಾನ ನೀಡುವ ಸಾಧ್ಯತೆ ಇದೆ. ಟಿವಿಕೆ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳಲು ಮುಂದಾಗಿರುವ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಡಿಎಂಕೆ ಜೊತೆ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಇದೀಗ ಬರೋಬ್ಬರಿ 55 ವರ್ಷಗಳ ಬಳಿಕ ಡಿಎಂಕೆ ಸಖ್ಯ ತೊರೆದು ಟಿವಿಕೆ ಜೊತೆ ಸೇರಲು ಮುಂದಾಗಿರುವುದನ್ನು ಡಿಎಂಕೆ ವಿರೋಧಿಸಿದೆ. ಕಾಂಗ್ರೆಸ್ ನಡೆ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದೆ. ಮೊನ್ನೆ ಚೆನ್ನೈನಲ್ಲಿ ನಡೆದಿದ್ದ ಡಿಎಂಕೆ ಪಕ್ಷದ ಸಭೆಗೆ ಕಾಂಗ್ರೆಸ್ ನಾಯಕರು ಗೈರಾಗಿದ್ರು. ಇಷ್ಟು ದಿನ ನಮ್ಮ ಜೊತೆಗಿದ್ದ ಕಾಂಗ್ರೆಸ್ ಏಕಾಏಕಿ ಟಿವಿಕೆ ಜೊತೆ ಸೇರಲು ನಿರ್ಧರಿಸಿರುವುದು ಸರಿಯಲ್ಲ ಅಂತ ಹೇಳಿದರು. ಇತ್ತ ತಮಿಳುನಾಡು ರಾಜಕೀಯ ಕ್ಷಣಕ್ಕೂ ಒಂದು ತಿರುವು ಪಡೆದುಕೊಳ್ತಾ ಇದೆ. ಒಂದೆಡೆ ಕಾಂಗ್ರೆಸ್ ಏಕಾಏಕಿ ಟಿವಿಕೆಗೆ ಬೆಂಬಲ ಘೋಷಿಸಿದ್ರೆ, ಇತ್ತ ಎಐಎಡಿಎಂಕೆಯ ಕೆಲವು ನಾಯಕರು ಕೂಡ ವಿಜಯ್ಗೆ ಬೆಂಬಲಿಸಲು ಮನಸ್ಸು ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಕೆಲವು ಶಾಸಕರು ವಿಜಯ್ ಬೆಂಬಲಿಸಲು ವಿರೋಧಿಸಿದ್ದಾರಂತೆ. ಆಡಳಿತದ ದೃಷ್ಟಿಯಿಂದ ಹಿರಿಯ ಶಾಸಕರಿಗೆ ವಿಜಯ್ ಆಹ್ವಾನ ನೀಡಿದರಂತೆ. ವಿಜಯ್ ಆಹ್ವಾನದ ಮೇರೆಗೆ 35 ಶಾಸಕರು ವಿಜಯ್ ಬೆಂಬಲಿಸಲು ಮನವಿ ಮಾಡಿದ್ದಾರಂತೆ. ವಿಜಯ್ ನಾಯಕತ್ವದಲ್ಲಿ ಮಂತ್ರಿಗಳಾಗಿ ಪ್ರಬಲ ಖಾತೆಗಳನ್ನು ಪಡೆದು ಕೆಲಸ ಮಾಡಲು ಆಸಕ್ತಿ ತೋರಿದ್ದಾರಂತೆ. ಆದರೆ ಎಐಎಡಿಎಂಕೆ ಮುಖ್ಯಸ್ಥ ಪಳನಿಸ್ವಾಮಿ ಮಾತ್ರ ಟಿವಿಕೆ ಬೆಂಬಲಿಸಲು ಮನಸ್ಸು ಮಾಡಿಲ್ಲ. ಟಿವಿಕೆ ಮುಖಂಡ ವಿಜಯ್ ನಿವಾಸಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ. ಚೆನ್ನೈನ ನೀಲನ್ಕರಾಯ್ ಪ್ರದೇಶದಲ್ಲಿರುವ ನಿವಾಸದ ಮುಂದೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ವಿಜಯ್ ಭೇಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಸದ್ಯ ಯಾರನ್ನೂ ನಿವಾಸದ ಬಳಿ ಬರಲು ಬಿಡದ ಪೊಲೀಸರು ಸದ್ಯ ಎಲ್ಲರನ್ನೂ ಸಮಾಧಾನಪಡಿಸಿ ವಾಪಸ್ ಕಳಿಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ 59 ಸ್ಥಾನಕ್ಕೆ ಡಿಎಂಕೆ ಕುಸಿದಿದೆ. ಈ ಹಿನ್ನೆಲೆ ಡಿಎಂಕೆ ಶಾಸಕರಿಗೆ ಹಂಗಾಮಿ ಸಿಎಂ ಸ್ಟಾಲಿನ್ ಬುಲಾವ್ ನೀಡಿದ್ದಾರೆ. ನಾಳೆ ಚೆನ್ನೈನ ಡಿಎಂಕೆ ಕಚೇರಿಯಲ್ಲಿ ಶಾಸಕರ ಸಭೆ ಕರೆದಿದ್ದಾರೆ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಬಗ್ಗೆ ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ನಾಳೆ ಸಂಜೆ 5:30ಕ್ಕೆ ಶಾಸಕರ ಸಭೆ ನಡೆಯಲಿದೆ. ಚುನಾವಣೆಯಲ್ಲಿ ಸೋತು ಸುಣ್ಣವಾದರೂ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲ್ಲ ಅಂತ ಮೊಂಡು ಹಿಡಿದಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಪ್ರಚಂಡ ಬಹುಮತ ಗಳಿಸಿರೋ ಬಿಜೆಪಿ ಮೇ 9ರಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ಸಿದ್ಧತೆ ನಡೆಸಿದೆ. ಅಂದು ಸೆಂಟ್ರಲ್ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರನ್ನು ತಕ್ಷಣವೇ ಬಂಧಿಸುವಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಸೂಚಿಸಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ರಾಜ್ಯದ ಹಲವೆಡೆ ಚುನಾವಣೋತ್ತರ ಹಿಂಸಾಚಾರಗಳು ನಡೆದಿದ್ದವು. ಈ ವೇಳೆ 2 ಸಾವಿಗೀಡಾಗಿದ್ದರು. ಹಲವು ಪಕ್ಷಗಳ ಕಚೇರಿಗಳನ್ನು ಧ್ವಂಸಗೊಳಿಸಲಾಗಿತ್ತು. ಬಳಿಕ ರಾಜ್ಯಾದ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಲಾಗಿತ್ತು. ತಮಿಳುನಾಡಲ್ಲಿ ಡಿಎಂಕೆ ಮೈತ್ರಿ ತೊರೆದು ಟಿವಿಕೆ ಜೊತೆ ಕೈಜೋಡಿಸಲು ಕಾಂಗ್ರೆಸ್ ಮುಂದಾಗಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ತಮಿಳುನಾಡಿನಲ್ಲಿ ಬಯಲಾಗ್ತಾ ಇದೆ. ಡಿಎಂಕೆ ಅವರು ಪಾಪ ಇವರನ್ನ ನಂಬಿಕೊಂಡು ಬಿಜೆಪಿಗೆ ಬೈಯುತ್ತಾ ಸಪ್ಪೆ ಮೋರೆ ಹಾಕೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಡಿಎಂಕೆ ಜೊತೆ ಸ್ಪರ್ಧೆ ಮಾಡಿತ್ತು. ಆದರೆ ರಿಸಲ್ಟ್ ಬಂದ ಬಳಿಕ ಕಾಂಗ್ರೆಸ್ ಗೆದ್ದೆತ್ತಿನ ಬಾಲ ಹಿಡಿದಿದೆ. ಬೆನ್ನಿಗೆ ಚೂರಿ ಹಾಕುವ ಸಂಸ್ಕೃತಿ ಕಾಂಗ್ರೆಸ್ಗಿದೆ. ಐಎನ್ಡಿಐಎ ಒಕ್ಕೂಟದ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ
ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಪಾಪ ಆ DMK ಅವರು ಇವ್ರನ್ನ ನಂಬ್ಕೊಂಡು BJP ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಅಂತ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ ಒಟ್ಟಿಗೆ ಸ್ಪರ್ಧೆ ಮಾಡಿ ಚುನಾವಣೆ ಆದಮೇಲೆ DMK ಸೋಲಾಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇವರನ್ನ ನಂಬಿದ್ರೋ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇನ್ನು ರಾಜ್ಯದಲ್ಲಿ ಕುರ್ಚಿ ಕದನ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಡಿಸಿಎಂ ಡಿಕೆಶಿ ಅವರ ಕಾಲೆಳೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ಕನಸು ಭಗ್ನವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿಯಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಟಿಲು ಆಗ್ತೀನಿ ಅಂತಿದ್ರು, ಕಡಿದರೆ ಶಿಲ್ಪಿ ಆಗ್ತೀನಿ ಅಂತಿದ್ರು. ಈಗ ಅವರನ್ನೇ ಕಡಿದಿದ್ದಾರೆ. ಮುಂದೆ ಕುರ್ಚಿಗೂ ಮೆಟ್ಟಿಲು ಆಗ್ತಾರೆ ವಿನಃ ಅವರ ಕೈಯಲ್ಲಿ ಶಿಲೆ ಕೆತ್ತೋಕ್ಕಾಗಲ್ಲ ಅಂತ ಲೇವಡಿ ಮಾಡಿದ್ದಾರೆ. ನಂಬಿದ್ರು ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. DK ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ್ರು ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗಲೇ ಇಲ್ಲ. ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಈ ಖರ್ಗೆ ಅವರೇ ನಾನು ತಮಿಳುನಾಡಿನ ಚುನಾವಣಾ ವಿಚಾರವಾಗಿ ಮಾಜಿ ಸಂಸದ DK ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಿರೀಕ್ಷೆ ಒಂದಿರುತ್ತೆ, ಫಲಿತಾಂಶ ಒಂದಿರುತ್ತೆ. ಜನಾದೇಶಕ್ಕೆ ಒಪ್ಪಲೇಬೇಕಾಗುತ್ತೆ. 2 ದ್ರಾವಿಡ ಪಕ್ಷಗಳು ಹೋರಾಟ ಮಾಡಿದ್ವು, ಈಗ ಹೊಸ ಪಕ್ಷ ಉದಯವಾಗಿದೆ. ವಿಜಯ್ ಹೊಸದಾಗಿ ಆಯ್ಕೆಯಾಗಿದ್ದಾರೆ, ನಾವು ಕೂಡ ಬೆಂಬಲಿಸಲೇಬೇಕು. ಜಾತ್ಯತೀತ ಆಧಾರದಲ್ಲಿ ನಾವು ಬೆಂಬಲಿಸಬೇಕು. ಕೋಮುವಾದದ ಜೊತೆ ಹೋಗಲ್ಲ ಅನ್ನೋ ಬದ್ಧತೆ ಮೇರೆಗೆ ನಾವು ನಿರ್ಧಾರ ಮಾಡಬೇಕು ಅಂತ ಹೇಳಿದರು. ಆಯ್ಕೆಯಾಗಿದೆ, ನಿರೀಕ್ಷೆ ಹೊಂದಿರ್ತದೆ, ಫಲಿತಾಂಶ ಹೊಂದಿರ್ತದೆ. ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. 2 ಪ್ರಮುಖ ರಾಜಕೀಯ ಪಕ್ಷಗಳು ದ್ರವಿಡಿಯನ್ ಹೋರಾಟದ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು ದಶಕಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ಸೊ ಇವತ್ತು ಅದು ಹೋಗಿ ಹೊಸದನ್ನು ಜನ ಹುಡುಕಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. TVK ಪಕ್ಷದ ಮುಖ್ಯಸ್ಥರು ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ನಿರೀಕ್ಷೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಕುರಿತಂತೆ ಹಾಸನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗೂ ಮೀರಿ ನಮಗೆ ಫಲಿತಾಂಶ ಬಂದಿದೆ. ತಮಿಳುನಾಡಿನಲ್ಲಿ DMK ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಂಬ ನಿರೀಕ್ಷೆ ಇತ್ತು, ಆದರೆ ಅಲ್ಲಿನ ಯುವ ಸಮುದಾಯ ಬದಲಾವಣೆಯನ್ನು ಬಯಸಿದೆ. ಬಂಗಾಳದಲ್ಲಿ CBI, ED, IT ಚುನಾವಣಾ ಆಯೋಗವನ್ನು BJP ದುರುಪಯೋಗಪಡಿಸಿಕೊಂಡಿದೆ ಅಂತ ಹೇಳಿದರು. ಕೇರಳದಲ್ಲಿ ನಾವು ನೇರ ಸ್ಪರ್ಧೆ ಇದ್ದಂತಹ ರಾಜ್ಯ, ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ಅಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು. ಕಾಂಗ್ರೆಸ್ ಲೆಡ್ UDF. ಅಲ್ಲಿ ನಮಗೆ ಬಹಳ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ. ನಿರೀಕ್ಷೆಗೆ ಮೀರಿ ನಮಗೆ ಯಶಸ್ಸು ಅಲ್ಲಿ ಸಿಕ್ಕಿದೆ ಕೇರಳದಲ್ಲಿ. ತಮಿಳುನಾಡಿನಲ್ಲಿ ನಾವು ಯಾವುದು ಪಕ್ಷದ್ದು ಪ್ಲಸ್ಸು ಮೈನಸ್ಸು ಅನ್ನೋದಕ್ಕಿಂತ ಅಲ್ಲಿ ಒಂದು ಯುವ ಸಮುದಾಯ ಒಂದು ಬದಲಾವಣೆಯನ್ನ ಬಯಸಿದೆ. ಅದನ್ನ ನಾವು ಒಪ್ಕೊಳ್ಬೇಕು. ಬೆಂಗಾಲ್ನಲ್ಲಿ ಈಗ 10 ವರ್ಷದಿಂದ ಅವರು ಪ್ರಯತ್ನ ಮಾಡಿ ಈಗ BJP ಅವರು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ನಿಮಗೂ ಗೊತ್ತು, ನಮಗೂ ಗೊತ್ತು, ಅಲ್ಲಿ CBI, ED, ಇನ್ಕಮ್ ಟ್ಯಾಕ್ಸು, ಎಲ್ಲ ಎಲೆಕ್ಷನ್ ಕಮಿಷನ್ನು, SIR ಇವೆಲ್ಲಾನು ಕೂಡ ದುರುಪಯೋಗ ಮಾಡಿಕೊಂಡು ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಕೇರಳದಲ್ಲಿ ನಾವು ನೇರ ಅಂಚೆ ಮತ ಮರು ಎಣಿಕೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲರ ಸೂಚನೆಯಂತೆ ಸ್ಪೀಕರ್ UT ಖಾದರ್ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಪ್ರಮಾಣ ವಚನ ಬೋಧಿಸಿದರು. ಶೃಂಗೇರಿ ಶಾರದಾಂಬೆಯ ಹೆಸರಲ್ಲಿ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಪಾಲ್ಗೊಂಡಿದ್ದರು.
ಶೃಂಗೇರಿ ಉಪಚುನಾವಣೆ ವಿಚಾರವಾಗಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ ಪೆರಸಿ ಮಾಡಿದ್ದಾರೆ. ಇದು ಅನುಮಾನ ಅಲ್ಲ, ಖಚಿತವಾಗಿ ಹೇಳುತ್ತಿದ್ದೇನೆ. ಅಂಚೆ ಮತಗಳನ್ನು ಕದ್ದು ಜೀವರಾಜ್ ಮತ್ತು ಚುನಾವಣಾ ಸಿಬ್ಬಂದಿ ಸೇರಿಕೊಂಡು ತಿದ್ದಿದ್ದಾರೆ. ಅವತ್ತು ಫಲಿತಾಂಶ ಬರುವಾಗ ಬಿಜೆಪಿ ಸರ್ಕಾರ ಇತ್ತು. ಅವರ ನಿರ್ದೇಶನದಂತೆ ಚುನಾವಣಾ ಸಿಬ್ಬಂದಿ ಜೀವರಾಜ್ ಜೊತೆ ಸೇರಿ ಅಂಚೆ ಮತ ತಿದ್ದಿದ್ದಾರೆ. ಫಲಿತಾಂಶದ ದಿನ ಮತಪತ್ರದಲ್ಲಿ ಇಲ್ಲದ ಗೆರೆ ಈಗ ಹೇಗೆ ಬಂತು? ಈ ವಿಚಾರದಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸತ್ಯ ಹೊರಗೆ ಬರಬೇಕಾದರೆ ತನಿಖೆ ಆಗಲಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಕಾನ್ಸ್ಪಿರಸಿ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬಿಕಾಸ್ 255 ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ವ್ಯಾಲಿಡ್ ಆಗಿದ್ದ ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ಹೆಂಗೆ ಸಾಧ್ಯ ಆಗುತ್ತೆ? ಹಿಂದಿನ ಸರ್ಕಾರ ಇತ್ತಲ್ಲ, BJP ಸರ್ಕಾರ ಇತ್ತಲ್ಲ, ಅವರು ಆ ಕಾಲದಲ್ಲೇ ಮಾಡಿರತಕ್ಕಂಥದ್ದು. ಈಗ ಕೌಂಟಿಂಗ್ ಆದಮೇಲೆ ಬಾಕ್ಸ್ಗಳನ್ನ ಕೊಟ್ಟು ಕಳಿಸ್ತಾರೆ. ಕ್ಯಾಂಡಿಡೇಟು ಮತ್ತು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇಲ್ಲ ಡೌಟ್ ಅಲ್ಲ, ತಿದ್ದಿದ್ದಾರೆ. ಕೋರ್ಟ್ ಹೋದ್ ಬಾರಿ ಯಾವ ಓಟು ಅದು ಒಂದೇ ಬಂಡ್ಲಲ್ಲಿ ರಾಜೇಗೌಡರಿಗೆ ಬಂದಿತ್ತು ಅಂತ ಎತ್ತಿ ಕೌಂಟ್ ಮಾಡಿ ಇಟ್ಟಿದ್ದನ್ನ ಅದರಲ್ಲಿ ಇವತ್ತು ಬೇರೆ ಅಭ್ಯರ್ಥಿಗಳಿಗೆ ಟಿಕ್ಕು ಒಂದೇ ಬಂಡ್ಲಲ್ಲಿ ಆಗಿದೆ. ಮತ್ತು ಆ ಬಂಡ್ಲು ನಿನ್ನೆ ಕೌಂಟಿಂಗ್ ಓಪನ್ ಆದಾಗ ಬಂಡ್ಲು ಓಪನ್ ಆಗಿತ್ತು. ಸೊ ಅಲ್ಲಿಗೆ ಏನ್ ಅರ್ಥ? ಅಲ್ಲಿಗೆ ಟ್ಯಾಂಪರಿಂಗ್ ಆಗಿದೆ, ವೋಟ್ ಚೋರಿ ಆಗಿದೆ, ಮತ ಕಳ್ತನ ಆಗಿದೆ. ಸೊ ಇದನ್ನ ಪೊಲೀಸ್ ಎನ್ಕ್ವೈರಿ ಆಗಿ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಹೋದ್ ಬಾರಿ ಯಾವ ನಾನು ಹೈಕಮಾಂಡ್ ಮಾತನ್ನ ಮಾತ್ರ ಕೇಳ್ತೀನಿ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಇರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನನ್ನನ್ನು ಇರಿ ಅಂತ ಹೇಳಿದ್ರೆ ಇರ್ತೀನಿ. ಎಲ್ಲ ತೀರ್ಮಾನವನ್ನ ಮಾಡುವುದು ಹೈಕಮಾಂಡ್. ಯಾರ್ಯಾರು ಏನೇನು ಮಾತನಾಡಿದ್ರು ಅದು ಅವರ ವೈಯಕ್ತಿಕ ಅಂತ ಸಿಎಂ ಹೇಳಿದರು. ಹೇಳ್ತಾರೆ ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ನೋಡಪ್ಪ, ಹೈಕಮಾಂಡ್ ಅವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನ್ ಹೇಳ್ತಾರೆ ಹಂಗೆ ಕೇಳೋದು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಯಾವತ್ತು ಏನ್ ತೀರ್ಮಾನ ತಗೋತಾರೆ ಅದು. ಇನ್ನು ದೆಹಲಿ ಭೇಟಿ ವಿಚಾರವಾಗಿಯೂ ಮಾತನಾಡಿದ ಸಿಎಂ, ರಾಹುಲ್ ಗಾಂಧಿ ಅವರು ನನ್ನನ್ನ ದೆಹಲಿಗೆ ಕರೆದಿಲ್ಲ. ರಾಹುಲ್ ಗಾಂಧಿ ನನ್ನನ್ನು ಕರೆದ್ರೆ ನಾನು ಹೋಗ್ತೇನೆ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆದಮೇಲೆ ಸಂಪುಟ ಪುನರಚನೆಯ ಸಂಪುಟ ವಿಸ್ತರಣೆಯ ಅನ್ನೋದು ಗೊತ್ತಾಗಬೇಕು. ಸದ್ಯಕ್ಕಂತೂ ದೆಹಲಿಯ ಪ್ರವಾಸ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದರು. ಸಂಪುಟ ಪುನರಚನೆ ವಿಚಾರನಾ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರಚನೆ ವಿಚಾರವಾಗಿ ಮಾತುಕತೆ ಕೇಳ್ಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತೀನಿ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ? ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್, ಏನೋ ಒಂದು ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಹಿರಿಯ ಶಾಸಕ ತನ್ವೀರ್ ಸೇಠ್ ಪ್ರತಿಕ್ರಿಯಿಸಿದ್ದಾರೆ. ನಿಗಮ ಮಂಡಳಿ ಯಾವುದು ಬೇಕೋ ಅದು ಕೊಡ್ತೀವಿ ಅಂತ ಹೇಳಿದರು. ಆದರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಅದಕ್ಕೆ ಕಾಯ್ತಾ ಇದ್ದೇನೆ. ಯಾವುದೇ ಕ್ಷಣದಲ್ಲಿ ಸಂಪುಟಕ್ಕೆ ಸರ್ಜರಿ ಆಗಬಹುದು ಅಂತ ಹೇಳಿದರು. ಇಲ್ಲ, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಪಕ್ಷಕ್ಕೆ ಹಾನಿಕರವಾದಂತಹ ಬೆಳವಣಿಗೆ, ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುವಂಥದ್ದಾಗ್ತಾ ಇದೆ. ಸ್ಪಷ್ಟ ರೂಪದಲ್ಲಿ ತೀರ್ಮಾನ ತಗೊಂಡಾಗ ಅದು ಮುಗ್ದೋಗುತ್ತೆ. ಮಾಡ್ತಾರೆ, ಮಾಡಲಿ, ಮಾಡಲ್ವೋ ಮಾಡಲ್ಲ. ಇದರಲ್ಲಿ ಯಾರು ತಡೆಯೋರು ಇಲ್ಲ ಅಥವಾ ಮಾಡಲೇಬೇಕು ಅಂತ ಹಠ ಮಾಡೋರು ಇಲ್ಲ. ಮುಖ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಕಸ್ ಜೋರಾಗಿದೆ. ಇನ್ನು ದೆಹಲಿಗೆ ಹಿರಿಯ ಶಾಸಕರು ಮತ್ತೊಮ್ಮೆ ಹೋಗಲು ಮುಂದಾಗಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ಸರ್ಕಸ್ನ ಗೊಂದಲ ಬಗೆಹರಿಯಬೇಕು. ಸಂಪುಟ ಸರ್ಕಸ್ನಿಂದಾಗಿ ಆಡಳಿತದ ಮೇಲೆ ಪರಿಣಾಮ ಬೀರಬಾರದು. ಬಗೆಹರಿಸಲಾಗದ ಗೊಂದಲ ಇದೇನೂ ಅಲ್ಲ. ಚುನಾವಣೆಯಲ್ಲಿ ಬ್ಯುಸಿ ಇದ್ದ ಕಾರಣ ಸ್ವಲ್ಪ ತಡವಾಗಿರಬಹುದು. ಸಂಪುಟ ವಿಸ್ತರಣೆ ಪುನಃ ರಚನೆ ವಿಚಾರವಾಗಿ ನಾವು ಏನನ್ನು ಹೇಳಲು ಆಗುವುದಿಲ್ಲ. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಕಳೆದ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಅನೇಕ ಸಂದರ್ಭಗಳನ್ನು ನಾನು ನೋಡಿದ್ದೇನೆ ಅಂತ ಹೇಳಿದರು. ಎಲ್ಲ
ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಬಗೆಹರಿಸದೇ ಇರುವಂಥ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರೋ ಸಮರ್ಥ ಶಾಮನೂರು ಇದೇ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದರು. ನನ್ನ ಪರವಾಗಿ ಮತ ಚಲಾಯಿಸಿದ ಮತದಾರರಿಗೆ ಧನ್ಯವಾದಗಳು. ಚುನಾವಣೆ ವೇಳೆ ಪಕ್ಷಗಳ ಮಧ್ಯೆ ಫೈಟ್ ಇರುತ್ತೆ. ಚುನಾವಣೆ ಮುಗಿದ ಮೇಲೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷದವರಿಗೂ ಕೇಳ್ತೀನಿ, ಏನಾದರೂ ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ. ನಮ್ಮ ಆಫೀಸ್ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳಿದರು. ನಮ್ಮ ಆಫೀಸ್ ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ, ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗೆದಿರ್ತವೆ. ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಇನ್ನು ಇದೇ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿರೋ ಎಂಎಲ್ಸಿ ಅಬ್ದುಲ್ ಜಬ್ಬಾರ್, ಜಮೀರ್ ಅಹಮದ್ ದಾವಣಗೆರೆಗೆ ಬಂದಿದ್ರಿಂದಲೇ ಕಾಂಗ್ರೆಸ್ ಗೆಲುವಾಗಿದೆ. ಅಕಸ್ಮಾತ್ ಜಮೀರ್ ಬರದಿದ್ರೆ ಅಸಮಾಧಾನ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಕೇರಳದಲ್ಲಿ ಜಮೀರ್ ಪ್ರಚಾರ ಮಾಡಿದ ಕಡೆಯೆಲ್ಲ ಪಕ್ಷ ಗೆದ್ದಿದೆ. ಇದರ ಮೇಲೂ ಜಮೀರ್ ಅವರನ್ನ ತೆಗಿಬೇಕು ಅಂದ್ರೆ ಅವರಿಷ್ಟ ಅಂತ ಹೇಳಿದರು. ನಾನು ಹೋದ ಸರ್ತಿನೂ ನಿಮ್ಗೆ ಹೇಳಿದ್ದೆ, ದಾವಣಗೆರೆ ಸೌತ್ನಲ್ಲಿ ಜಮೀರ್ ಅಹಮದ್ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಬಂದು ಹೋಗಿದ್ದಕ್ಕೆ ಇವತ್ತು ರಿಸಲ್ಟ್ ಕನಿಷ್ಠ ಪಕ್ಷ 5,500 ಲೀಡಿಂಗಿಂದ ನಾವು ಗೆದ್ದಿದ್ದೀವಿ. ಆಕಸ್ಮಿಕ ಅವರು ಬಂದಿಲ್ಲ ಅಂದರೆ ಭಾಳ ಜನ ಅದರಲ್ಲಿ ಒಂದು ಡೌಟ್ ಇತ್ತು. ಆ ಒಂದು ವಿಚಾರವಾಗಿ ಜಮೀರ್ ಅಹಮದ್ ಬಂದಿದ್ದಕ್ಕೆ ನಮಗೆ ಉಪಯೋಗ ಆಗಿದೆ, ಕಾಂಗ್ರೆಸ್ ಗೆದ್ದಿದೆ. ಅದ್ರ ಜೊತೆಗೆ ಕೇರಳದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಓಪನ್ ಆಗಿ ಎಲ್ಲ ಟಿವಿಯರು ಕೇರಳ ಟಿವಿಯರು ಹೇಳ್ತಿದ್ದಾರೆ. 100 ಮೇಲೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿಗೆ 30-40 ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿ ಕೊಟ್ಟಿದ್ರಂತೆ. ಅದರಲ್ಲಿ 90% ಕಾನ್ಸ್ಟಿಟ್ಯೂನ್ಸಿಗಳು ಗೆದ್ದಿದ್ದಾವೆ ಅಂತ ನಿನ್ನೆ ಎಲ್ಲ ರಿಪೋರ್ಟ್ ಬಂದಿದೆ. ಇದರ ಮೇಲೇನೂ ಅವರಿಗೆ ತೆಗಿಬೇಕಾದ್ರೆ ಅವರು ಇಷ್ಟ, ಅದಕ್ಕೇನು ಮಾಡೋಕ್ಕಾಗ್ತದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ರೈತ ನಾಯಕರಾದ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಮೇ 9ಕ್ಕೆ ನಿಗದಿಯಾಗಿದೆ. ಎಲ್ಲ ಪೂರ್ವ ಸಿದ್ಧತೆಗಳು ನಡೆಯುತ್ತಿದ್ದು ನಿರೀಕ್ಷೆ ಮೀರಿ ಮಾಡುತ್ತಿದ್ದೇವೆ. ಯಡಿಯೂರಪ್ಪ ಅವರ ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಮಂದಿ ಆಗಮಿಸುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಹೆಚ್ಚು ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿಯಾದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಗದಗದಲ್ಲಿ ಅಭಿಮಾನಿಯೊಬ್ಬ ಸೈಕಲ್ನಲ್ಲಿ ತೆರಳಿದ್ದಾನೆ. ಪ್ರಭು ಡಿಗ್ಗಾವಿ ಎಂಬ ಅಭಿಮಾನಿ ಸೈಕಲ್ನಲ್ಲಿ ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದಾನೆ. ಸೈಕಲ್ ಮೂಲಕ ಯಡಿಯೂರಪ್ಪ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟಿಸಿದ್ರು. ಈ ಹಿನ್ನೆಲೆ ಪ್ರಭು ಡಿಗ್ಗಾವಿ ಸೈಕಲ್ನಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾನೆ. ಮಾಜಿ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯವನ್ನು ಪ್ರವೇಶಿಸಿ 50 ವರ್ಷಗಳು ವಸಂತಗಳು ಕಳೆದಿವೆ. ಅವರು ನಮ್ಮ ದಕ್ಷಿಣ ಭಾರತ ತುಂಬ ಸೈಕಲ್ ತಗೊಂಡು ಏನು ಅವರ ಸ್ವಂತ ಇಚ್ಛೆಯಿಂದ ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಆ ಒಂದು ಅವರ ಸೈಕಲ್ ತುಳಿದ ಪರಿಶ್ರಮದಿಂದ ಇವತ್ತು ಕರ್ನಾಟಕದೊಳಗೆ ಏನಾದ್ರು BJP ಅಂತಿದ್ರೆ ಅದು ದಕ್ಷಿಣ ಭಾರತದೊಳಗೆ ಪ್ರಥಮವಾಗಿ 108
ಕಾಡಾನೆ ಸೆರೆ ವೇಳೆ ಮೃತಪಟ್ಟಿದ್ದ ಅರ್ಜುನ ಆನೆಯ ಪುತ್ಥಳಿ ಉದ್ಘಾಟನೆಯಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆ ಅರಣ್ಯ ವಲಯದಲ್ಲಿ ಅರ್ಜುನನ ಸಮಾಧಿ ಇದೆ. ಇದೇ ಜಾಗದಲ್ಲಿ ಅರ್ಜುನನ ಪುತ್ಥಳಿಯನ್ನ ಉದ್ಘಾಟನೆ ಮಾಡಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಪುತ್ಥಳಿ ಉದ್ಘಾಟನೆ ಮಾಡಲಾಗಿದೆ. ಅರ್ಜುನನ ಪುತ್ಥಳಿ ಉದ್ಘಾಟನೆ ಆಗದ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಈಗ ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಅರ್ಜುನನ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದೆ. IPL 19ನೇ ಆವೃತ್ತಿ ಫೈನಲ್ ಹಾಗೂ ಎಲಿಮಿನೇಟರ್ ಕ್ವಾಲಿಫೈಯರ್ ಪಂದ್ಯಗಳ ವೇಳಾಪಟ್ಟಿ ಬಿಡುಗಡೆಯಾಗಿದೆ. BCCI ಪ್ಲೇಆಫ್ಸ್ಗಳ ವೇಳಾಪಟ್ಟಿ ಬಿಡುಗಡೆ ಮಾಡಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯ ಮೇ 26ರಂದು ಧರ್ಮಶಾಲಾ ಮೈದಾನದಲ್ಲಿ ನಡೆಯಲಿದೆ. ಎಲಿಮಿನೇಟರ್ ಹಾಗೂ ಕ್ವಾಲಿಫೈಯರ್ 2 ಪಂದ್ಯ ಮೇ 27 ಹಾಗೂ ಮೇ 29ರಂದು ನ್ಯೂ ಚಂಡೀಗಢದ ಮೈದಾನದಲ್ಲಿ ನಡೆಯಲಿದೆ. ಇನ್ನು ಫೈನಲ್ ಪಂದ್ಯ ಮೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಶಾಸಕರಿಂದ IPL ಟಿಕೆಟ್ ಬೇಡಿಕೆಯಿಂದಾಗಿ ಬೆಂಗಳೂರಿನಿಂದ RCB ಪ್ಲೇ ಆಫ್ ಪಂದ್ಯ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಚರ್ಚೆಯಾಗ್ತಿದೆ. ಈ ಕುರಿತು ಪ್ರತಿಕ್ರಿಯಿಸಿರೋ DCM DK ಶಿವಕುಮಾರ್, ಈ ಆರೋಪಗಳೆಲ್ಲ ಸುಳ್ಳು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದೊಡ್ಡ ಸ್ಟೇಡಿಯಂ 1 ಲಕ್ಷ ಜನ ಸೇರಬಹುದು ಅಂತ ಶಿಫ್ಟ್ ಮಾಡಿರಬಹುದು ಅಷ್ಟೇ ಅಂತ ಹೇಳಿದರು. ಇಸ್ಲಾಮಿಸ್ಟ್ ಬೋಕೋ ಹರಾಮ್ ಉಗ್ರಗಾಮಿಗಳು ಚಾಡ್ನಲ್ಲಿ ಭಾರೀ ಹಿಂಸಾಚಾರ ನಡೆಸಿದ್ದಾರೆ. ಮಿಲಿಟರಿ ನೆಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಈ ವೇಳೆ ಕನಿಷ್ಠ 23 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. 26 ಮಂದಿ ಗಾಯಗೊಂಡಿದ್ದಾರೆ. ಲ್ಯಾಂಡಿಂಗ್ ವೇಳೆ ವಿಮಾನ ಲೈಟ್ ಕಂಬ ಹಾಗೂ ಟ್ರಕ್ಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ನ್ಯೂಯಾರ್ಕ್ ಲಿಬರ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಟ್ರಕ್ ಡ್ರೈವರ್ಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.